ನಮಸ್ಕಾರ ಸ್ನೇಹಿತರೆ. ಮೊಬೈಲ್ ನಮ್ಮ ಜೀವನಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು. ನಾನಿವತ್ತು ಹೇಳೋಕ್ಕೆ ಹೊರಟಿರೋದು ಮೊಬೈಲ್ನಲ್ಲಿ ಬಂದ ಮಿಸ್ ಕಾಲ್ನಿಂದ ಒಂದು ಹುಡುಗಿಯ ಜೀವನದಲ್ಲಿ ಆದ ಘಟನೆ. ಬನ್ನಿ ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ವಾಣಿಗೆ ಮೊದಲಿನಿಂದಲೂ ಫೋನು ಎಂದರೆ ಎಲ್ಲಿಲ್ಲದ ಹುಚ್ಚು. ಪುಟ್ಟ ಹುಡುಗಿ ಇದ್ದಾಗಿನಿಂದಲೂ ಫೋನು ಎಂದರೆ ಏನೋ ಆಕರ್ಷಣೆ. ದಿನಪೂರ್ತಿ ಫೋನಿನಲ್ಲಿ ಆಟವಾಡುತ್ತಿದ್ದಳು. ಕ್ರಮೇಣ ಅವಳು ಪ್ರೌಢಶಾಲೆಗೆ ಬರುವ ಹೊತ್ತಿಗೆ ಮೊಬೈಲ್ ಫೋನುಗಳು ಮಾರ್ಕೆಟ್ಗೆ ಬಂದವು. ಈಗಂತೂ ಅವಳಿಗಿನ್ನೂ ಆಶ್ಚರ್ಯ ಮತ್ತು ಖುಷಿ. ವಯರಿಲ್ಲದ ಈ ಪುಟ್ಟ ಪೆಟ್ಟಿಗೆಯಿಂದ ಅದು ಹೇಗೆ ಫೋನ್ ಹಾಯಿಸಿ ಎಲ್ಲರೊಂದಿಗೆ ಮಾತನಾಡಬಹುದು ಎಂದು. ಬಿಡುವಾದಾಗಲೆಲ್ಲ ಮೊಬೈಲ್ ಫೋನ್ನಲ್ಲಿ ಅವಳ ಆಟ ಸಾಗುತ್ತಿತ್ತು. ಪೆಟ್ಟಿಗೆಯಂತಹ ಮೊಬೈಲ್ ಫೋನ್ನಲ್ಲಿ ಇರುತ್ತಿದ್ದ ಚಿಕ್ಕ ಪುಟ್ಟ ಆಟಗಳೇ ಅವಳಿಗೆ ಬೇಸರ ನೀಗಿಸುತ್ತಿದ್ದವು. ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು ಬೇರೆ, ಹಾಗಾಗಿ ಆಡಲಿಕ್ಕೂ ಜೊತೆಗಾರರು ಎಂದು ಯಾರೂ ಇರಲಿಲ್ಲ. ಓದುವ ಟೈಮಿನಲ್ಲಿ ಓದು, ಊಟ, ನಿದ್ದೆ, ಆಟದ ಸಮಯದಲ್ಲಿ ಮಾತ್ರ ಮೊಬೈಲ್ನದ್ದೇ ಕಾರುಬಾರು. ಹಠ ಮಾಡಿಯಾದರೂ ತನ್ನ ಅಮ್ಮನ ಫೋನನ್ನು ಪಡೆದು ಒಂದರ್ಧ ಗಂಟೆ ಅದರಲ್ಲಿ ಇರುವ ಫೀಚರ್ಸ್ನೆಲ್ಲ ಶೋಧಿಸಿ ಆಟವಾಡಿ, ಇನ್ನೂ ಸಮಯವಿದ್ದರೆ ಗೆಳತಿಯರಿಗೆ ಫೋನ್ ಹಾಯಿಸಿ ಮಾತನಾಡಿ ನಂತರ ಸುಮ್ಮನಾಗುತ್ತಿದ್ದಳು. ಈ ಕಾರ್ಯಗಳೆಲ್ಲ ಮುಗಿಯುವ ಹೊತ್ತಿಗೆ ಅವರಮ್ಮ 4 ಸಲ ವಾಣಿ ಫೋನ್ ಕೊಟ್ಟರೆ ಸರಿ ಈಗ ಎಂದು ಕಿರಿಚಿಕೊಳ್ಳುತ್ತಿದ್ದರು. ಅಮ್ಮನ ಕೂಗಿಗೆ ಕ್ಯಾರೆ ಎನ್ನದ ವಾಣಿ ತಾನು ಫೋನಿನೊಂದಿಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಸಮಯ ಕಳೆದು ನಂತರವಷ್ಟೇ ಮತ್ತೆ ಓದಲು ಕೂರುತ್ತಿದ್ದಳು. ಮೊಬೈಲಿನ ಗಾತ್ರ, ವಿನ್ಯಾಸ, ಆಂಡ್ರಾಯ್ಡ್ ವರ್ಷನ್ಗಳು ಬದಲಾಗುತ್ತಾ ಹೋದಂತೆ ನಮ್ಮ ಕಥಾನಾಯಕಿ ವಾಣಿಯೂ ಕೂಡ ವರ್ಷದಿಂದ ವರ್ಷಕ್ಕೆ ವಯಸ್ಸಿಗೆ ತಕ್ಕಂತೆ ಮಾರ್ಪಾಡಾಗುತ್ತಾ ಹೋದಳು. ಪ್ರಸ್ತುತ ಡಿಗ್ರಿ ಓದುತ್ತಿದ್ದ ವಾಣಿ ಅಪ್ಪ ಅಮ್ಮ ಕೊಡಿಸಿದ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನಿನಲ್ಲಿ ಜೀವವಿರಿಸಿದ್ದಳು. ಮೇಕಪ್ ಮಾಡಿಕೊಳ್ಳಲು, ತಲೆಗೂದಲನ್ನು ಹಿಂದೆ ಸರಿಸಲು, ಹಣೆಬೊಟ್ಟನ್ನು ಇಡಲು, ರೀಲ್ಸ್ ಮಾಡಲು, ಕಾಲೇಜಿನಲ್ಲಿ ನೋಟ್ಸ್ಗಳ ಫೋಟೋ ತೆಗೆದುಕೊಳ್ಳಲು, ಟೆಸ್ಟ್ ಅಸೈನ್ಮೆಂಟ್ಗಳಿಗೆ ಗೂಗಲ್ ನೋಡಲು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಸ್ನೇಹಿತರೊಂದಿಗೆ ಫೋಟೋ ಹಂಚಿಕೊಂಡು ಹರಟಲು, ಸಿಕ್ಕ ಲೈಕ್ ಕಮೆಂಟ್ಗಳನ್ನು ಲೆಕ್ಕ ಹಾಕಿ ಖುಷಿಪಡಲು, ಆನ್ಲೈನ್ನಲ್ಲಿ ಹಣವನ್ನು ವರ್ಗಾಯಿಸಲು, ಹೀಗೆ ಒಂದೇ ಎರಡೇ ಎಲ್ಲದಕ್ಕೂ ಫೋನಿಗೆ ಅವಲಂಬಿತವಾಗಿದ್ದಳು ವಾಣಿ. ಫೋನ್ ಇಲ್ಲದೆ ಜೀವವೇ ಇಲ್ಲ, ಫೋನ್ ಇದ್ದರೆ ತಾನು, ಇಲ್ಲದಿದ್ದರೆ ತಾನು ಶೂನ್ಯ ಎನ್ನುವಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ದಳು. ಓದಿನಲ್ಲಿ ಸುಮಾರಾಗಿದ್ದು ಅಂಕಗಳು ಒಂದು ಮಟ್ಟಿಗೆ ಚೆನ್ನಾಗಿ ಬರುತ್ತಿದ್ದುದರಿಂದ ಅವರ ತಂದೆ ತಾಯಿಯೂ ಸುಮ್ಮನಾಗಿದ್ದರು. ಬೇಸರವಾದಾಗ ಯೂಟ್ಯೂಬ್ನಲ್ಲಿ ನೋಡುತ್ತಿದ್ದ ಅಡುಗೆಗಳನ್ನು ತನ್ನ ಅಪ್ಪ ಅಮ್ಮನಿಗೆ ಉಣಬಡಿಸುತ್ತಿದ್ದಳು. ವಿಡಿಯೋ, ಹಾಡು, ಚಿತ್ರವೀಕ್ಷಣೆಯು ಅವಳ ಫೋನಿನಲ್ಲಿ ಸಿಗುವ ಮನೋರಂಜನೆಯ ಸಾಲಿನಲ್ಲಿ ಸೇರಿದ್ದವು. ಕಾಲವು ಅದರ ಪಾಡಿಗೆ ಓಡುತ್ತಲಿತ್ತು. ಈಗ ವಾಣಿ 3ನೇ ವರ್ಷದ ಡಿಗ್ರಿ ವಿದ್ಯಾರ್ಥಿನಿ. ಹೀಗೆ ಒಂದು ದಿನ ಮಿಸ್ ಆಗಿ ಬಂದ ಒಂದು ಕರೆ ಅವಳ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದುಕೊಂಡಿರಲಿಲ್ಲ ಅವಳು. ಕರೆಯನ್ನು ಸ್ವೀಕರಿಸಿ ರಾಂಗ್ ನಂಬರ್ ಎಂದರೂ ಅವಳ ಇಂಪಾದ ದನಿಯಿಂದ ಆಕರ್ಷಿತನಾದ ಆ ಕಡೆಯ ವ್ಯಕ್ತಿ ಮತ್ತೆ ಮತ್ತೆ ಫೋನ್ ಹಾಯಿಸಲು ಪ್ರಾರಂಭಿಸಿದನು. ಅಂತೂ ಮಿಸ್ ಕಾಲ್ನಿಂದ ಶುರುವಾದ ಪರಿಚಯ ಗೆಳೆತನಕ್ಕೆ ತಿರುಗಿ ಈಗ ಪ್ರೀತಿಯಾಗಿ ಮಾರ್ಪಟ್ಟಿತು. ಹುಡುಗನ ಹೆಸರು ನವೀನ್. ತನ್ನದೇ ಒಂದು ಕಂಪ್ಯೂಟರ್ ಅಂಗಡಿ ಇಟ್ಟುಕೊಂಡಿದ್ದಾನೆ. ಅರ್ಜಿ ಸಲ್ಲಿಸಲು, ಇಂಟರ್ನೆಟ್ ವೀಕ್ಷಿಸಲು, ಜೆರಾಕ್ಸ್ ತೆಗೆಯಲು ಬರುವ ಮಂದಿಗೆ ಇವನ ಅಂಗಡಿಯೇ ಪ್ರಿಯ. ಹಾಗಾಗಿ ಎಲ್ಲರ ಬಾಯಲ್ಲೂ ಕಂಪ್ಯೂಟರ್ ನವೀನನಾಗಿದ್ದಾನೆ. ಹೇಳಿದ ಯಾವುದೇ ಕೆಲಸವನ್ನು ಫಟ್ಟೆಂದು ಮಾಡಿ ಮುಗಿಸುವ ಕಲೆ ನವೀನನಿಗಿದೆ. ಆದ್ದರಿಂದಲೇ ತೀರಾ ಲಾಭ ಬರದಿದ್ದರೂ ನಷ್ಟವಿಲ್ಲದೆ ಅಂಗಡಿ ಸಾಗುತ್ತಿದೆ. ನವೀನನಿಗೆ ಇರುವುದು ಒಬ್ಬ ಅಣ್ಣ ಮಾತ್ರ. ಅಪ್ಪ ಅಮ್ಮ ತೀರಿಕೊಂಡಿದ್ದಾರೆ. ಇವರಿಬ್ಬರನ್ನು ಮೊದಲಿನಿಂದಲೂ ಸಾಕಿ ಸಲಹಿದ್ದು ಅಮ್ಮನ ಅಮ್ಮ, ಅಂದರೆ ಅಜ್ಜಿ. ಈಗಲೂ ಅಷ್ಟೇ ತಿಂಡಿ ಊಟವನ್ನು ನೋಡಿಕೊಳ್ಳುತ್ತಿರುವುದು ಅಜ್ಜಿಯೇ. ಅಣ್ಣ ಕಾಲ್ ಸೆಂಟರ್ ಉದ್ಯೋಗಿ. ಕೈ ತುಂಬ ಅಲ್ಲದಿದ್ದರೂ ಜೀವನ ಸಾಗಿಸುವಷ್ಟು ಸಂಬಳ ಅವನಿಗೂ ಬರುತ್ತದೆ. ಹೀಗೆ ಅಜ್ಜಿ ಮೊಮ್ಮಕ್ಕಳ ಜೀವನ ಸಾಗುತ್ತಿದೆ. ಇದರ ನಡುವೆ ನವೀನನಿಗೆ ಮೊಬೈಲ್ ಮಾಯಾಂಗನೆ ಒಬ್ಬ ಹೊಸ ಪ್ರೇಮಿಯನ್ನು ಹುಡುಕಿಕೊಟ್ಟಿದ್ದಾಳೆ. ಅವಳೇ ವಾಣಿ. ದಿನೇ ದಿನೇ ಇವರಿಬ್ಬರ ಪ್ರೀತಿ ಮೊಬೈಲ್ನಲ್ಲಿ ಹರಡುತ್ತಲೇ ಇದೆ. ವಾಣಿಯೂ ಕೂಡ ಕಾಲೇಜಿನಿಂದ ಬಂದ ತಕ್ಷಣ ರೂಮಿನ ಬಾಗಿಲು ಹಾಕಿಕೊಂಡು 1-2 ಗಂಟೆ ನವೀನನೊಂದಿಗೆ ತನ್ನ ದಿನನಿತ್ಯದ ಆಗುಹೋಗುಗಳನ್ನು ವರದಿ ಒಪ್ಪಿಸುತ್ತಾಳೆ. ನವೀನನೂ ಇದಕ್ಕೆ ಹೊರತಲ್ಲ. ಮೊಬೈಲ್ ಹಿಡಿದುಕೊಂಡು ಮಾತನಾಡುತ್ತಿದ್ದರೆ
ತನ್ನ ಅಂಗಡಿಗಳ ಕೆಲಸ ಆಗುವುದಿಲ್ಲವೆಂದು ಬ್ಲೂಟೂತ್ ಖರೀದಿಸಿ ಕತ್ತಿಗೆ ಹಾಕಿಕೊಂಡು ಮಾತನಾಡುತ್ತಾ ಕೆಲಸ ಮಾಡುತ್ತಾನೆ. ಅದೇಕೋ ಗೊತ್ತಿಲ್ಲ, ಒಂದು ದಿನವೂ ಇವರಿಬ್ಬರು ವಿಡಿಯೋ ಕಾಲ್, ಫೋಟೋ ಹಂಚಿಕೆ, ಭೇಟಿಯಾಗುವುದರ ಬಗ್ಗೆ ಮಾತೇ ಆಡಲಿಲ್ಲ. ಹೇಗಿದ್ದರೂ ಫೇಸ್ಬುಕ್ನಲ್ಲಿ ಫೋಟೋಗಳನ್ನು ನೋಡಿಯಾಗಿದೆ ಮತ್ತು ಏಕೆ ಇಲ್ಲದ ಗುಮಾನಿ ಎಂದು ತಮ್ಮ ಪಾಡಿಗೆ ಮಾತಿನ ಮೆರವಣಿಗೆಯಲ್ಲಿ ತೊಡಗಿರುತ್ತಾರೆ. ಇದೇ ಮೊದಲ ಬಾರಿಗೆ ವಾಣಿ ಅಂತಿಮ ವರ್ಷದ ಪರೀಕ್ಷೆಗೆ ಪ್ರೇಮಿಯೊಂದಿಗೆ ಮಾತನಾಡುತ್ತಲೇ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿದಳು. ಅಂಕಗಳು ಚೆನ್ನಾಗಿ ಬರದಿದ್ದರೂ ಚಿಂತೆ ಇಲ್ಲ, ಫೇಲ್ ಆಗದಿದ್ದರೆ ಸಾಕು ದೇವರೇ ಎಂದುಕೊಳ್ಳುತ್ತಾ ಎಲ್ಲ ಪರೀಕ್ಷೆಗಳಿಗೂ ಹಾಜರಾದಳು. ಫಲಿತಾಂಶವು ಹೊರಬೀಳುವ ಮುನ್ನವೇ ತನ್ನ ಮನೆಯ ಹತ್ತಿರವೇ ಇದ್ದ ಕಂಪನಿಯಲ್ಲಿ ಆಫೀಸು ಕೆಲಸಕ್ಕೆ ಸೇರಿದಳು. ಎಲ್ಲವೂ ಸುಸೂತ್ರವಾಗಿ ನಡೆಯಲು ಡಿಗ್ರಿಯನ್ನು ಫಸ್ಟ್ ಕ್ಲಾಸಿನಲ್ಲಿ ಮಾಡಿ ಮುಗಿಸಿಯೇ ಬಿಟ್ಟಳು ವಾಣಿ. ವಾಣಿಯ ಅಪ್ಪ ಅಮ್ಮನಿಗಂತೂ ಎಲ್ಲಿಲ್ಲದ ಖುಷಿ. ಮಗಳು ಸಾಧಿಸಿ ತನ್ನ ಕೈಯಲ್ಲಿ ಎಲ್ಲ ಆಗುತ್ತದೆ ಎಂದು ಇಡೀ ಜಗತ್ತಿಗೆ ತೋರಿಸಿದಳೆಂದು. ಇದರ ಜೊತೆಗೆ ಕೆಲಸವು ತಕ್ಷಣವೇ ಸಿಕ್ಕಿದ್ದರಿಂದ ಅವರಿಬ್ಬರ ಸಂತೋಷವನ್ನು ದುಪ್ಪಟ್ಟು ಮಾಡಿತ್ತು. ಇದೇ ಸಂತೋಷದಲ್ಲಿ ಮಗಳೇ, ಇನ್ನು ನಿನಗೆ ಗಂಡನ್ನು ಹುಡುಕುವುದೊಂದೇ ಬಾಕಿ. ಆ ಕಾರ್ಯವು ಸರಾಗವಾಗಿ ನೆರವೇರಿದರೆ ನಾವೇ ಪುಣ್ಯವಂತರು ಎಂದರು. ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಈಗ ಬಯಲಾಗಲೇಬೇಕಿತ್ತು. ಹೇಗಪ್ಪ ತಿಳಿಸುವುದು ಎಂದು ಅಳಕುತ್ತಲೇ ನವೀನನ ವಿಷಯವನ್ನು ಇಬ್ಬರಿಗೂ ಹೇಳಿದಳು ವಾಣಿ. ಎಲ್ಲವನ್ನೂ ಕೇಳಿಸಿಕೊಂಡ ಅವಳ ತಂದೆ ತಾಯಿ, ಮಗಳೇ, ನಿನ್ನ ಬಗ್ಗೆ ನಮಗೆ ಅತೀವ ಹೆಮ್ಮೆ ಇದೆ. ಅದರಲ್ಲಿ ಎರಡು ಮಾತಿಲ್ಲ. 1000 ಸುಳ್ಳು ಹೇಳಿ ಮದುವೆ ಮಾಡು ಎನ್ನುತ್ತಾರೆ ಹಿರಿಯರು. ಸರಿ, ಒಪ್ಪೋಣ. ಆದರೆ ನೀನು ಅವನಿಂದ ಬಲು ದೊಡ್ಡ ವಿಷಯವನ್ನೇ ಮುಚ್ಚಿಟ್ಟಿದ್ದಿ. ಪ್ರೀತಿಸಲು ಶುರು ಮಾಡಿ 1 ವರ್ಷ ಮೇಲಾಯಿತು ಎಂದು ಹೇಳಿದೆ. ಒಂದು ದಿನವೂ ನಿಮ್ಮಿಬ್ಬರಿಗೆ ಭೇಟಿಯಾಗಬೇಕೆಂದು ಅನಿಸಲಿಲ್ಲವೇ? ಅದು ಹೇಗೆ ಫೇಸ್ಬುಕ್ ಫೋಟೋಗಳನ್ನೇ ನೋಡಿ ನಂಬಿ ಕೂತಿದ್ದೀರಾ? ವಾಸ್ತವ ಬೇರೆಯದೇ ಇರಬಹುದು ಎಂದು ಒಂದು ಸಲವೂ ನಿಮಗೆ ಅನಿಸಲಿಲ್ಲವೇ? ನಮ್ಮಿಬ್ಬರಿಗೆ ನಿನ್ನ ಪ್ರೀತಿಯ ಬಗ್ಗೆ ಬೇಸರವಿಲ್ಲ, ಆದರೆ ಗುಟ್ಟನ್ನು ಮುಚ್ಚಿಟ್ಟು ಆ ಹುಡುಗನನ್ನು ಪ್ರೀತಿಸಿದ್ದು ತಪ್ಪಲ್ಲವೇ? ಎಲ್ಲವೂ ಗೊತ್ತಿದ್ದು ಪ್ರೀತಿ ಪ್ರೇಮ ಎಂದರೆ ಅಡ್ಡಿಯಿಲ್ಲ. ಆದರೆ ಇಂತಹ ದೊಡ್ಡ ಸತ್ಯವನ್ನು ಮುಚ್ಚಿಟ್ಟು ಅದು ಹೇಗೆ ಅವನನ್ನು ಅಷ್ಟು ಗಾಢವಾಗಿ ಪ್ರೀತಿಸಿದೆ ಮಗಳೇ? ನೀನು ಮುಚ್ಚಿಟ್ಟ ವಿಷಯದಿಂದ ಅವನು ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿ ಹೋದರೆ ನಿನ್ನ ಗತಿಯೇನು ಮಗಳೇ? ಏಕೆ ಈ ರೀತಿ ಮಾಡಿದೆ ಎಂದು ಮಗಳಿಗೆ ಕೇಳಿದರು. ಆದರೆ ವಾಣಿ ಮುಚ್ಚಿಟ್ಟ ಆ ವಿಷಯವಾದರೂ ಏನು? ಮುಂದುವರೆಯುವುದು. ವೀಕ್ಷಿಸಿ ಭಾಗ 2.